ಈ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕ್ತವ್ರು ಯಾರು? ನೀವು ನಾವಲ್ಲ, ನೀವು ಅಲ್ಲ, ನಾವು ಅಲ್ಲ. ಪಟ್ಟಭದ್ರ ಹಿತಾಸಕ್ತರು ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದರು. ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡ್ಬಂದು, ಈ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡ್ಬಂದು ಶೂದ್ರರು ಯಾರೂ ಕೂಡ ಶಿಕ್ಷಣವನ್ನ ಪಡಕಬಾರದು ಇದನ್ನು ಮಾಡಿದ್ರು. ಸಂವಿಧಾನ 1950 ಜನವರಿ 26ನೇ ತಾರೀಕು ಬರೋವರೆಗೆ ಸಮಾನ ಅವಕಾಶಗಳಿರಲಿಲ್ಲ. ಅಲ್ಲಿ ಇಲ್ಲಿ ಒಬ್ಬೊಬ್ರು ಕಲ್ತಿದ್ರು. ಹಾಗಾಗಿ ಕೆಲವರು ಶಿಕ್ಷಣವನ್ನು ಪಡ್ಕೊಂಡಿದ್ರು, ಇನ್ ಕೆಲವರು ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ರು. ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾಜಿಕವಾಗಿ ಸಬಲರಾಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು. ಆಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೂ ಕೂಡ ಕಾರಣ ಆಗ್ತದೆ. ಇಲ್ಲದೆ ಹೋದರೆ ಬಹಳ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗಲ್ಲ. ಅದನ್ನು ಗಟ್ಟಿ ಮಾಡಲಿಕ್ಕೆ ಪಟ್ಟಭದ್ರ ಹಿತಾಸಕ್ತರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಈ ಜಾಗೃತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಈ ಜಾಗೃತಿ ಬಂದಾಗ ಮಾತ್ರ ನೀವು ಬದಲಾವಣೆಯನ್ನ ಬಯಸಲಿಕ್ಕೆ ಸಾಧ್ಯ ಆಗ್ತದೆ. ಬದಲಾವಣೆ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ನೋಡಿ, ಬಸವಣ್ಣವರು 850 ವರ್ಷಗಳ ಹಿಂದೆನೆ ಹೇಳಿದ್ರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು 850 ವರ್ಷಗಳ ಹಿಂದೆ ಹೇಳಿದ್ರು. ಜಾತಿ ಹೋಗ್ಬೇಕು ಅಂತ ಹೇಳಿದ್ರು ಬಸವಣ್ಣವರು, ವರ್ಗ ಹೋಗ್ಬೇಕು ಅಂತ ಹೇಳಿದ್ರು. ಜಾತಿನೂ ಹೋಗಿಲ್ಲ, ಇನ್ನ ವರ್ಗನೂ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಜಾತಿ ಇದೆಯಲ್ಲ, ಇದು ಚಲನೆ ಇಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಚಲನೆ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಚಲನೆ ಸಿಕ್ಕಬೇಕಾದ್ರೆ ಜಾತಿಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ವರ್ಷಗಳಿಂದ ಈ ಆರ್ಥಿಕ ಸಾಮಾಜಿಕ ಶಕ್ತಿ ಬರದೆ ಇಲ್ಲದಂತೆ ನೋಡ್ಕೊಳ್ತಕ್ಕಂಥದ್ದೇ ಬಹಳ ಪ್ರಯತ್ನ. ಅದ್ರ ಜೊತೆಗೆ ಮೌಢ್ಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳು, ಇವುಗಳನ್ನ ಬಿತ್ತಿ ಅದನ್ನ ಬೆಳೆಸಿ ಅದನ್ನ ಭದ್ರ ಆಗ್ತಕ್ಕಂಥ, ಗಟ್ಟಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಯಾಕಪ್ಪ ಅದಕ್ಕೆ ಕರ್ಮ ಸಿದ್ಧಾಂತವನ್ನು ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು. ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು. ನೀವು ಯಾಕೆ ಹಿಂಗಿದ್ಯಾ, ಅವಿದ್ಯಾವಂತಾಗಿದ್ಯಾ, ನಿನ್ಗೆ ಯಾಕೆ ಹೊಟ್ಟೆಗೆ ಇಟ್ಟಿಲ್ಲ, ನಿನ್ಗೆ ಯಾಕೆ ಸೂರಿಲ್ಲ, ನೀನ್ ಯಾಕೆ ಶಿಕ್ಷಣದಿಂದ ವಂಚಿತರಾಗಿದ್ಯಾ ಅಂತಂದ್ರೆ, ನಮ್ಮ ಕರ್ಮ ಸ್ವಾಮಿ, ಹಿಂದಿನ ಕರ್ಮದಲ್ಲಿ ಮಾಡಿದ್ದು, ಅದಕ್ಕೋಸ್ಕರ ಕರ್ಮ ಈ ಜೀವನದಲ್ಲಿ ಅನುಭವಿಸ್ಬೇಕಾಗಿದೆ. ಯಾವ ಜನ್ಮನೂ ಇಲ್ಲ, ಕರ್ಮನೂ ಇಲ್ಲ, ಜನ್ಮನೂ ಇಲ್ಲ, ಆ ಜನ್ಮನೂ ಇಲ್ಲ, ಈ ಜನ್ಮನೂ. ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದು, ಅದಕ್ಕೋಸ್ಕರ ಹಿಂಗ್ ಹುಟ್ಟಿದ್ದೀವಿ. ಇದನ್ನ ಹೇಳ್ಕೊಟ್ರವ್ರು ಯಾರು ಅಂತಂದ್ರೆ, ಇದನ್ನ ಗಟ್ಟಿ ಮಾಡೋರು ಯಾರಪ್ಪ ಅಂತಂದ್ರೆ ಪಟ್ಟಭದ್ರ